ನಮಸ್ಕಾರ ಆತ್ಮೀಯ ಬಂಧುಗಳೇ, ಸರ್ವಂ ಹಿತಂ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. 12 ರಾಶಿಗಳಲ್ಲಿ ಅತ್ಯಂತ ನಿಗೂಢ, ಅತ್ಯಂತ ಬುದ್ಧಿವಂತ ಮತ್ತು ಅಷ್ಟೇ ಕಷ್ಟಗಳನ್ನು ಸದ್ದಿಲ್ಲದೆ ನುಂಗಿ ನಗುವ ರಾಶಿ ಅಂದರೆ ಅದು ಕುಂಭರಾಶಿ. ನಿಮ್ಮ ಲೈಫ್ ಜರ್ನಿ ಸಾಮಾನ್ಯದಲ್ಲ. ನಿಮ್ಮ ಬದುಕೇ ಒಂದು ರೋಲರ್ ಕೋಸ್ಟರ್ ರೈಡ್ ಥರ. ನಿಮ್ಮ ಜೀವನದಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ, ಪ್ರೀತಿ, ಹಣ, ಉದ್ಯೋಗದಲ್ಲಿ ನೀವು ಪಡುವ ಕಷ್ಟಕ್ಕೆ ಕೊನೆಯೆಂದು, ಅದರಲ್ಲೂ ವಿಶೇಷವಾಗಿ ಈ ಬರುವ ಜೂನ್ ತಿಂಗಳಲ್ಲಿ ನಿಮ್ಮ ಜಾತಕದ ಪ್ರಕಾರ ಆಕಾಶದಲ್ಲಾಗುವ ಆ ಒಂದು ದೊಡ್ಡ ಗ್ರಹಗಳ ಬದಲಾವಣೆ ನಿಮ್ಮನ್ನು ವಿದೇಶ ಪ್ರಯಾಣ ಬೆಳೆಸುವಂತೆ ಮಾಡುತ್ತಾ ಹೊಸ ಲೈಫ್ ಸ್ಟೈಲ್ಗೆ ನಿಮ್ಮನ್ನು ಕೊಂಡೊಯ್ಯುತ್ತಾ, ಇಷ್ಟೇ ಅಲ್ಲ, ಕುಂಭ ರಾಶಿಯವರು ಹುಟ್ಟುತ್ತಲೇ ಹೊತ್ತು ತಂದಿರುವ ಶಾಪಗಳೇನು, ನೀವು ಯಾವ ದೇವರನ್ನು ಪೂಜಿಸಿದರೆ ನಿಮ್ಮ ಹಣೆ ಬರಹವೇ ಬದಲಾಗಬಹುದು, ಯಾವ ದೇವಾಲಯಕ್ಕೆ ನೀವು ಲೈಫ್ನಲ್ಲಿ ಒಂದೇ ಒಂದು ಬಾರಿ ಭೇಟಿ ನೀಡಿದರೂ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ಯಾಕಂದರೆ ಇದು ಕುಂಭ ರಾಶಿಯವರ ಸಂಪೂರ್ಣ ಭವಿಷ್ಯದ ಜಾತಕ ಬಿಚ್ಚಿಟ್ಟಿರುವುದು. ಅದಕ್ಕೂ ಮುನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹನುಮಾನ್ ಅಂತ ಟೈಪ್ ಮಾಡಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ. ನೀವು ಕೊಡೋ ಒಂದು ಲೈಕ್ ಈ ಉಪಯುಕ್ತ ಮಾಹಿತಿ ಎಲ್ಲರಿಗೂ ತಲುಪಲು ಸಹಾಯ ಮಾಡುತ್ತೆ. ಮೊದಲಿಗೆ ಕುಂಭ ರಾಶಿಯವರ ಲೈಫ್ ಟೈಮ್ ಜರ್ನಿ ಕುರಿತು ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕುಂಭ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯ ದೇವತೆ ಶನಿದೇವ. ಹಾಗಾಗಿಯೇ ನಿಮ್ಮ ಜೀವನ ಆರಂಭದಿಂದಲೇ ಸುಲಭವಾಗಿ ಇರುವುದಿಲ್ಲ. ಕುಂಭ ರಾಶಿಯವರ ಜೀವನ ಅಕ್ಷರಶಃ ಒಂದು ಹೋರಾಟ. ನಿಮ್ಮಲ್ಲಿರೋ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ನಿಮ್ಮ ಸ್ವಾವಲಂಬನೆ, ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಚುರುಕು ಬುದ್ಧಿ. ನೀವು ಯಾರ ಮುಂದೆಯೂ ಕೈ ಒಡ್ಡುವವರಲ್ಲ. ನಿಮ್ಮ ಸ್ವಂತ ಬಲದಿಂದ ನಿಮ್ಮದೇ ಆದ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋದು ನಿಮ್ಮ ಹೆಬ್ಬಯಕ್ಕೆ ಸದಾ ಸಹ. ಆದರೆ ನಿಮ್ಮ ಲೈಫ್ ಜರ್ನಿಯಲ್ಲಿ ನೀವು ಅನುಭವಿಸುವ ಅತಿ ದೊಡ್ಡ ನೋವು ಅಂದರೆ ನಂಬಿಕೆ ದ್ರೋಹ. ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ, ಯಾರಿಗೆ ಸಹಾಯ ಮಾಡುತ್ತೀರೋ ಅವರಿಂದಲೇ ನಿಮಗೆ ಕೊನೆಯಲ್ಲಿ ನಿಂದನೆ, ಅಪಮಾನ ಎದುರಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಕುಂಭರಾಶಿಯವರು ವಾಯುವ್ಯ ಅಥವಾ ಪಶ್ಚಿಮ ದಿಕ್ಕಿನ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ. ಹೀಗಾಗಿ ನಿಮ್ಮ ಮನಸ್ಸು ಗಾಳಿಯಂತೆ ಸದಾ ಯೋಚಿಸುತ್ತಲೇ ಇರುತ್ತದೆ. ಓವರ್ ಥಿಂಕಿಂಗ್ ನಿಮ್ಮ ಶತ್ರು ಸಹ ಅನ್ನೋದನ್ನ ಮರಿಬೇಡಿ. ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮ್ಮ ಅದೃಷ್ಟದ ಸಂಖ್ಯೆ 8. ಇದು ಶನಿದೇವರ ಸಂಖ್ಯೆ ಆಗಿರುವುದರಿಂದ ನಿಮ್ಮ ಬದುಕಿನಲ್ಲಿ ಯಶಸ್ಸು ಸ್ವಲ್ಪ ತಡವಾಗಿ ಸಿಗಬಹುದು. ಅಂದರೆ 28 ವರ್ಷಗಳ ನಂತರ ಅಥವಾ 36 ವರ್ಷಗಳ ನಂತರ ನಿಮ್ಮ ಲೈಫ್ನಲ್ಲಿ ಗೋಲ್ಡನ್ ಅವಧಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಯವರೆಗೂ ನೀವು ಕಲ್ಲನ್ನು ಸವೆಯುವಂತೆ ಕಷ್ಟಪಡಬೇಕಾಗಿ ಬರುತ್ತೆ. ಆದರೆ ನೆನಪಿ, ಕುಂಭ ರಾಶಿಯವರು ಒಮ್ಮೆ ಬಿದ್ದರೆ ಮತ್ತೊಮ್ಮೆ ಎದ್ದು ನಿಲ್ಲುವಾಗ ಇತಿಹಾಸ ಸೃಷ್ಟಿಸುತ್ತಾರೆ. ಜೂನ್ ತಿಂಗಳ ವಿದೇಶ ಯೋಗ ಮತ್ತು ಹೊಸ ಲೈಫ್ ಸ್ಟೈಲ್ ಬಗ್ಗೆ ನೋಡೋದಾದ್ರೆ, ಹಾಗಾದ್ರೆ ಈ ಜೂನ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಕಾದಿರುವ ಆ ದೊಡ್ಡ ಅದೃಷ್ಟ ಏನು ಅನ್ನೋದು ನಿಮಗೆ ಕುತೂಹಲ ಮೂಡಿಸಬಹುದು. ಹೌದು, ಗೋಚಾರ ಫಲಗಳ ಪ್ರಕಾರ ಜೂನ್ ತಿಂಗಳಲ್ಲಿ ರಾಹು ಮತ್ತು ಶನಿಯ ಅನುಗ್ರಹದಿಂದ ಕುಂಭ ರಾಶಿಯವರಿಗೆ ಬಲವಾದ ಸ್ಥಾನಪಲ್ಲಟ ಯೋಗವಿದೆ. ಯಾರೆಲ್ಲ ತುಂಬ ದಿನಗಳಿಂದ ವಿದೇಶಕ್ಕೆ ಹೋಗಬೇಕು, ಹೊರ ರಾಜ್ಯದಲ್ಲಿ ಕೆಲಸ ಗಿಟ್ಟಿಸಬೇಕು ಅಥವಾ ITBT ಕ್ಷೇತ್ರದಲ್ಲಿ ವಿದೇಶಿ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಂತಹ ನಿಮಗೆಲ್ಲ ಜೂನ್ ತಿಂಗಳಲ್ಲಿ ಹಸಿರು ನಿಶಾನೆ ಸಿಗಲಿದೆ. ಅಂದರೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ನಿಮ್ಮ ಪಾಸ್ಪೋರ್ಟ್, ವೀಸಾ ಸಮಸ್ಯೆಗಳು ದೂರ ಆಗಲಿವೆ. ಕೇವಲ ವಿದೇಶ ಮಾತ್ರವಲ್ಲ, ನಿಮ್ಮ ಲೈಫ್ ಸ್ಟೈಲ್ ಸಂಪೂರ್ಣ ಬದಲಾಗುವ ಸಮಯ ಇದು. ಇದುವರೆಗೆ ಇದ್ದ ಸಾಲದ ಸುಳಿ, ಆರ್ಥಿಕ ತೊಂದರೆಗಳು ಜೂನ್ ಮಧ್ಯಭಾಗದ ನಂತರ ಹಂತ ಹಂತವಾಗಿ ಕರಗುತ್ತಾ ಬರುತ್ತವೆ. ನೀವು ಹೊಸ ಮನೆಗೆ ಶಿಫ್ಟ್ ಆಗಬಹುದು ಅಥವಾ ಹೊಸ ವಾಹನ ಖರೀದಿ ಮಾಡುವ ಮೂಲಕ ಸಮಾಜದಲ್ಲಿ ನಿಮ್ಮ ಸ್ಟೇಟಸ್ ಬದಲಾಗುವ ಲಕ್ಷಣಗಳು ಎದ್ದು ಕಾಣಲಿವೆ. ಉದ್ಯೋಗ ಮತ್ತು ಹಣದ ವಿಷಯದಲ್ಲಿ ಈ ಎಚ್ಚರಿಕೆ ಸದಾ ಇರಲಿ. ಹೌದು, ಕುಂಭ ರಾಶಿಯವರೇ, ಅದೃಷ್ಟ ಒಲಿಯುತ್ತಿದೆ ಅಂತ ಅತಿಯಾದ ಆತ್ಮವಿಶ್ವಾಸ ನಿಮಗೆ ಒಳ್ಳೆಯದಲ್ಲ. ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉದ್ಯೋಗ ಮತ್ತು ಹಣದ ವಿಷಯದಲ್ಲಿ ನೀವು ಲೈಫ್ ಟೈಮ್ ಈ 3 ವಿಷಯಗಳನ್ನು ನೆನಪಿನಲ್ಲಿಡಿ. ಮೊದಲನೆಯದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ.
ಕುಂಭರಾಶಿಯವರು ಯಾರೊಂದಿಗೂ ಜಂಟಿಯಾಗಿ ವ್ಯಾಪಾರ ಮಾಡಬೇಡಿ. ಅದರಲ್ಲೂ ನಿಮ್ಮ ಆಪ್ತ ಸ್ನೇಹಿತರು, ಸಂಬಂಧಿಕರ ಜೊತೆ ಹಣದ ವ್ಯವಹಾರ ಇಟ್ಕೊಂಡ್ರೆ ಹಣವೂ ಹೋಗುತ್ತೆ, ಸಂಬಂಧವೂ ಹಾಳಾಗುತ್ತೆ. ಇನ್ನು ಎರಡನೇದಾಗಿ, ಕೆಲಸದ ಜಾಗದಲ್ಲಿ ರಹಸ್ಯ ಕಾಪಾಡಿ. ನಿಮ್ಮ ಐಡಿಯಾಗಳನ್ನು ಬೇರೆಯವರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಕ್ರೆಡಿಟ್ ಅನ್ನು ಬೇರೆಯವರು ಲಪಟಾಯಿಸುವ ಚಾನ್ಸ್ ಇರುತ್ತೆ. ಮೂರನೆಯದು, ಸಹಿ ಮಾಡುವಾಗ ಎಚ್ಚರ. ಜೂನ್ ತಿಂಗಳಲ್ಲಿ ಯಾವುದೇ ಪ್ರಮುಖ ಆಸ್ತಿ ಪತ್ರಗಳು ಅಥವಾ ಉದ್ಯೋಗದ ಆಫರ್ ಲೆಟರ್ಗಳಿಗೆ ಸಹಿ ಮಾಡುವ ಮುನ್ನ ಲೀಗಲ್ ಅಡ್ವೈಸ್ ಪಡೆಯಿರಿ. ಹಣಕಾಸಿನ ವಿಷಯದಲ್ಲಿ ನೀವು ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಅನ್ನೋದು ನಿಮ್ಮ ಸದಾ ಕಾಲದ ದೂರು ಅಲ್ವೇ? ಇದಕ್ಕೆ ಕಾರಣ ನಿಮ್ಮ ರಾಶಿಗೆ ಅಂಟಿಕೊಳ್ಳುವ ನೆಗೆಟಿವ್ ಎನರ್ಜಿಯಾಗಿದೆ. ಹಾಗಿದೆ ನೀವು ಪೂಜಿಸಬೇಕಾದ ದೇವರು, ಭೇಟಿ ನೀಡಬೇಕಾದ ದೇವಾಲಯ, ಅದು ಸಹ ನಿಮ್ಮ ಒಳತಿಗಾಗಿ ಯಾವುದು ಅಂತ ನೋಡೋದಾದ್ರೆ, ಪರಿಹಾರವನ್ನ ತಿಳಿಸೋದಾದ್ರೆ, ಕುಂಭರಾಶಿಯವರು ತಮ್ಮ ಲೈಫ್ ಟೈಮ್ನಲ್ಲಿ ಸದಾ ರಕ್ಷಣೆ ಪಡೆಯಲು ಮತ್ತು ಜೂನ್ ತಿಂಗಳ ಅದೃಷ್ಟವನ್ನು ಡಬಲ್ ಮಾಡಿಕೊಳ್ಳಿಕ್ಕೆ ಯಾವ ದೇವರನ್ನು ಪೂಜಿಸಬೇಕು ಅಂತ ನಾವಿಲ್ಲಿ ತಿಳಿಸಿದ್ದೀವಿ. ನಿಮ್ಮ ರಾಶಿಗೆ ಪರಮ ರಕ್ಷಕ ಅಂದರೆ ಅದು ಸಾಕ್ಷಾತ್ ರುದ್ರದೇವ, ಮಹಾದೇವ ಮತ್ತು ಕಲಿಯುಗದ ಸಂಕಟಹರ ಶ್ರೀ ಆಂಜನೇಯ ಸ್ವಾಮಿ. ಹೌದು, ಪ್ರತಿದಿನ ಅಥವಾ ಪ್ರತಿ ಶನಿವಾರ ಹನುಮಾನ್ ಚಾಲೀಸ ಪಠಣೆ ಮಾಡುವುದು ನಿಮ್ಮ ಜೀವನದ ಅರ್ಧದಷ್ಟು ಕಷ್ಟಗಳನ್ನು ಗಾಳಿಯಲ್ಲಿ ತೇಲಿ ಹೋಗುವಂತೆ ಮಾಡುತ್ತೆ. ಪ್ರತಿ ಸೋಮವಾರ ಶಿವನಿಗೆ ಬಿಲ್ವಪತ್ರೆಯ ಅರ್ಚನೆ ಮಾಡಿಸುವುದರಿಂದ ನಿಮ್ಮ ಜಾತಕದಲ್ಲಿರುವ ಶನಿ ದೋಷದ ತೀವ್ರತೆ ಕಡಿಮೆಯಾಗುತ್ತೆ. ನೀವು ಭೇಟಿ ನೀಡಬೇಕಾದ ಪ್ರಮುಖ ದೇವಾಲಯಗಳು ಯಾವುವು ಗೊತ್ತಾ? ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರಗಳಾದ ಗಾಣಗಾಪುರದ ಶ್ರೀ ದತ್ತಾತ್ರೇಯ ಸ್ವಾಮಿ ಕ್ಷೇತ್ರ ಅಥವಾ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ವರ್ಷಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ. ದತ್ತಾತ್ರೇಯ ಮತ್ತು ಮಂಜುನಾಥನ ದರ್ಶನದಿಂದ ಕುಂಭರಾಶಿಯವರ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷ ಮತ್ತು ಶತ್ರುಗಳ ಬಾಧೆ ಸಂಪೂರ್ಣವಾಗಿ ಭಸ್ಮವಾಗುತ್ತೆ. ಸಾಧ್ಯವಾದರೆ ತಮಿಳುನಾಡಿನ ತಿರುನಲ್ಲಾರ್ ಶನೇಶ್ವರನ್ ದೇವಸ್ಥಾನಕ್ಕೂ ಒಮ್ಮೆ ಭೇಟಿ ನೀಡಿ ಬನ್ನಿ. ನಿಮಗೆ ವಾಸ್ತು ಪರಿಹಾರಗಳು ಹೇಗಿವೆ ಅನ್ನೋದನ್ನ ನೋಡೋದಾದರೆ, ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಧನ ಆಕರ್ಷಣೆಯಾಗಲು ಕೆಲವು ಸರಳ ಪರಿಹಾರಗಳಿವೆ. ಹೌದು, ಪ್ರತಿ ಶನಿವಾರ ಸಂಜೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ಉದ್ಯೋಗದಲ್ಲಿ ಪ್ರಗತಿ ಕಾಣಲು ನಿಮ್ಮ ಕಚೇರಿ, ಆಫೀಸ್ ಟೇಬಲ್ ಅಥವಾ ಮನೆಯ ಹಾಲ್ನಲ್ಲಿ ಕಪ್ಪು ಹರಳು ಇಟ್ಟುಕೊಳ್ಳಿ. ಬ್ಲ್ಯಾಕ್ ಟರ್ಮಲೈನ್ ಇದು ನಿಮ್ಮ ಮೇಲಾಗುವ ದೃಷ್ಟಿ ದೋಷವನ್ನು ತಡೆಯುತ್ತದೆ. ನೆನಪಿಡಿ ಕುಂಭರಾಶಿಯವರೇ, ನಿಮ್ಮ ಕಷ್ಟಗಳು ಶಾಶ್ವತವಲ್ಲ. ಸೂರ್ಯನಿಗೆ ಗ್ರಹಣ ಹಿಡಿಯಬಹುದು, ಆದರೆ ಸೂರ್ಯನ ಪ್ರಕಾಶ ಎಂದಿಗೂ ಕಮ್ಮಿಯಾಗಲ್ಲ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನು ಒಂದು ದಿನ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಜೂನ್ ತಿಂಗಳ ಈ ಅದ್ಭುತ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಶಸ್ಸು ನಿಮ್ಮದಾಗಲಿ. ಈ ಮಾಹಿತಿ ನಿಮಗೆ ನಿಜವಾಗಿಯೂ ಉಪಯುಕ್ತ ಅನಿಸಿದ್ರೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಕುಂಭರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಈ ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಅವರಿಗೂ ಸಹಾಯ ಮಾಡಿ. ಮತ್ತೊಮ್ಮೆ ಮರೆಯದೆ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.